गणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिम् ಧೂಪ ಹೆಸರಿಗೆ ತಕ್ಕಾಗೆ ಮಹಾಲಕ್ಷ್ಮಿನೇ. ಹೌದು ರೀ, ನಮ್ಮ ಹರಿಯ ಅದೃಷ್ಟನೇ ಮಾಡಿದ್ದ ಇಂಥ ಹೆಂಡತಿ ಸಿಗಕ್ಕೆ. ನಾನಿನ್ನೂ ಮುಖ ತೊಳ್ಕೊಂಡಿಲ್ಲಮ್ಮ, ಆಮೇಲೆ ತಗೊಳ್ತೀನಿ. ಲಕ್ಷ್ಮಿ, ನನ್ನ ಜನ್ಮದಲ್ಲಿ ಈ ಮನೆಯಲ್ಲಿ ಇಷ್ಟು ಬೆಳಿಗ್ಗೆ ಧೂಪ ಹಾಕಿ ದೀಪ ಬೆಳಗುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ಕಣಮ್ಮ. ಬೇಗ ಹೋಗಿ ಹಾಲು ತಂದ್ಬಿಡ್ತೀನಿ. ಅದಕ್ಕೆ ಆರತಿ ತಗೊಳ್ಳಿ. ನೀನು ಪೂಜೆ ಮಾಡೋ ಹಾಗಿದ್ರೆ ದೇವ್ರ ಮನೇಲಿ ಮಾಡ್ಕೊ. ಹೀಗೆ ಮನೆ ತುಂಬಾ ಹೊಗೆ ಹಾಕ್ಬೇಡ, ಎಲ್ರಿಗೂ ಇಷ್ಟ ಆಗಲ್ಲ, ಎಸ್ಪೆಷಲಿ ನಂಗೆ. ಗೌರಿ, ಗೌರಿ ಬಾರೇ ಇಲ್ಲಿ. ಯಾಕ್ರಿ ಹಂಗೆ ಕೂಗ್ತೀರಾ? ನನ್ನ ಹೆಸರು ತಗೊಂಡ್ರೆ ಏನಾದರೂ ಪುಣ್ಯ ಬರುತ್ತಾ ನಿಮಗೆ? ಪುಣ್ಯ ನನಗಲ್ವೇ, ನಿನ್ನ ಮಗಳಿಗೆ ಬರುತ್ತೆ ನೋಡಿಲ್ಲಿ. ಹಾ ರೀ, ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದಾನೆ? ಯಾಕಮ್ಮ, ನಾನು ಯಾವತ್ತು ರಂಗೋಲಿ ಹಾಕಿ ಅಲ್ವಾ? ಖಂಡಿತವಾಗ್ಲೂ ಇಲ್ಲ ಅಂತ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ. ಅಮ್ಮ, ಅಲ್ಲ ಮಗ, ಏನ್ ವಿಶೇಷ ಇವತ್ತು ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದೆಯಲ್ಲ? ಅದಕ್ಕೆ ಏನೋ ಕೇಳ್ಕೊಂಡ್ರು, ಅದಕ್ಕಾಗ್ತೆ. ಫಸ್ಟ್ ಟೈಮ್ ಆದ್ರೆ ಎಷ್ಟು ಚೆನ್ನಾಗಿ ಹಾಕಿದ್ದೀನಲ್ವಪ್ಪ? ಸೂಪರ್. ನೋಡಿದೇನೆ, ಇಷ್ಟು ವರ್ಷ ನೀನು ಹೇಳಿದೆ, ಕೇಳಿದ್ವಾ? ಇಲ್ಲ. ಯಾಕೆ ಹೇಳು? ಹೇಳೋ ರೀತಿಲಿ ಹೇಳಬೇಕು ಕಣೆ. ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಮೇಲೆ ಒಂಥರ ಕಳೆ ಬಂದ್ಬಿಟ್ಟಿದೆ. ಎಲ್ಲರೂ ಹೊಲಿಸ್ಕೋತಾ ಇದ್ದಾಳೆ. ನಿನಗಿದೆಲ್ಲ ಬರಲ್ಲ ಬಿಡು. ಹೌದು, ನನಗೆ ಬರಲ್ಲ. ನನ್ನಲ್ಲಿ ಇದ್ದಿದ್ರೆ ನೀವು ಬದಲಾಗ್ತಿರ್ಲಿಲ್ವಾ? ನನಗೆ ಯಾಕೆ ಬೇಕಿತ್ತು ಈ ಕರ್ಮ ಎಲ್ಲ? ಬಾಯಿ ಮುಚ್ಕೊಂಡು ಹೋಗಿ ಹಾಲು ತಗೊಂಡ್ ಬನ್ರಿ. ಮಾತಾಡ್ತಾರೆ ದೊಡ್ಡದಾಗಿ ಮಾತು. ಅಯ್ಯೋ, ಬಂದು ಇನ್ನು ಒಂದಿನ ಆಗಿಲ್ಲ, ಆಗ್ಲೇ ಇದೆಲ್ಲ ಶುರು ಮಾಡಿದ್ಯಲ್ಲ. ಬಾ ನೀನ್ ಈ ಕಡೆ, ನಾನು ಪಾತ್ರೆ ತೊಳಿತೀನಿ. ಮತ್ತೆ ಇದೆಲ್ಲ ಯಾವ ದೊಡ್ಡ ಕೆಲಸ, ನಾನು ಮಾಡ್ತೀನಿ ಬಿಡಿ. ನೀನ್ ನೋಡ್ತಿದ್ರೇನೆ ಖುಷಿ ಆಗತ್ತಮ್ಮ. ಇವತ್ತು ನಮ್ ದಿವ್ಯನ್ ಕೈಲಿ ರಂಗೋಲಿ ಹಾಕ್ಸಿದ್ಯಂತೆ. ಅವಳು ಕೆಲಸ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ಹೆಣ್ಮಗು ಅಲ್ವಾ, ಎಲ್ಲ ಕೆಲಸನೂ ಕಲ್ತಿರ್ಲಿ ಅಂತ. ನೀನ್ ಹೇಳೋದು ಸರಿನೇ. ನಿಜ ಹೇಳ್ಬೇಕು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ಅವಳು ಸೊಂಟ ಬಗ್ಸಿ ಕೆಲಸ ಮಾಡಿರೋದು. ಇದುವರೆಗೂ ಅವಳ ಕೈಯಲ್ಲಿ ಒಂದು ಕಡ್ಡಿ ಆ ಕಡೆ ಈ ಕಡೆ ಜರುಗಿಲ್ಲ, ಗೊತ್ತಾ? ನಮ್ಮ ಮನೇಲಿ ನನ್ನ ತಂಗಿರೋ ಹಾಗೆ ಅತ್ತೆ. ಏನ್ ಮಾಡ್ತೀರಾ, ಹುಡುಗ ಬುದ್ಧಿ. ಹೌದೌದು, ನೀ ಹೇಳ್ದಂಗೆ ಎಲ್ಲ ಕೆಲಸನೂ ಕಲಿಬೇಕು. ಆಗ ನೋಡು, ಹೋದ್ ಮನೇಲಿ ನಮ್ಮಿಬ್ರು ತರ ಅತ್ತೆ ಸೊಸೆ ಖುಷಿಯಾಗಿರ್ಬೋದು. ಸಾವಿರಾರು ಗಟ್ಟಲೆ ಸಂಬಳ ಇದ್ರು ಒಂಚೂರು ಅಹಂಕಾರ ಇಲ್ಲ. ನಾವು ನಿಜವಾಗ್ಲೂ ಅದೃಷ್ಟವಂತರೇ. ಅತ್ತೆ, ಅವ್ರಿಗೆ ಯಾವ ಥರ ಅಡುಗೆ ಅಂದರೆ ಇಷ್ಟ? ಅವನಿಗೆ ಅದಾಗಲ್ಲ ಇದಾಗಲ್ಲ ಅಂತ ಏನೂ ಇಲ್ಲ, ಎಲ್ಲ ಇಷ್ಟಪಟ್ಟು ತಿಂತಾನೆ. ಆದರೆ ಅವ್ನ ಫೇವ್ರೇಟ್ ಅಂದರೆ ಬಿರಿಯಾನಿ, ಸ್ವೀಟಲ್ಲಿ ಶಾವ್ಗೆ. ಏನು ಗಂಡನ ಮನಸ್ಸನ್ನು ಅಡುಗೆಲಿ ಗೆಲ್ಲೋಣ ಅಂತನಾ? ಆದರೂ ಒಂದು ಮಾತು ಹೇಳ್ತೀನಿ, ಇದುವರೆಗೂ ಅವನು ಜೋರು ಧ್ವನಿಲಿ ಒಂದು ಮಾತು ಮಾತಾಡಿಲ್ಲ. ನನ್ನ ಮಗ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಅವನು ನಿಜವಾಗ್ಲೂ ಒಳ್ಳೆ ಹುಡುಗ. ಅವನನ್ನು ಚೆನ್ನಾಗಿ ನೋಡ್ಕೋ.
ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಇನ್ಮೇಲಿಂದ ಅವರು ನನ್ನ ಜವಾಬ್ದಾರಿ. ಅವ್ರಿಷ್ಟ ಕಷ್ಟಗಳೆಲ್ಲ ನನ್ನಿಷ್ಟ ಕಷ್ಟ ಇದ್ದಂಗೆ. ಏನು ಹುಡುಕ್ತಾ ಇದೆಯಮ್ಮ? ಅತ್ತೆ, ಟೀ ಮಾಡೋಣ ಅಂತ ಟೀ ಪುಡಿ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅದ್ ನಿಂಗೆ ಸಿಗೋದು ಇಲ್ಲ ಬಿಡು. ಯಾಕತ್ತೆ, ಖಾಲಿ ಆಗಿದೆಯಾ? ಖಾಲಿ ಆಗಕ್ಕೆ ತಂದಿದ್ರೆ ತಾನೆ. ನಮ್ಮ ಮನೇಲಿ ಯಾರು ಟೀ ಕುಡಿಯಲ್ಲ, ಎಲ್ಲರೂ ಕಾಫಿನೇ ಕುಡಿಯೋದು. ಸರಿ ಅತ್ತೆ, ಹಾಗಾದ್ರೆ ಎಲ್ರಿಗೂ ಕಾಫಿನೇ ಮಾಡ್ತೀನಿ. ನಿನ್ನ ಕಾಫಿ ಅಭ್ಯಾಸ ಇಲ್ಲ ಅನ್ಸತ್ತೆ, ನೀ ಏನ್ ಮಾಡ್ತೀಯಾ? ನಾನು ಅವಾಗವಾಗ ಕಾಫಿನೇ ಕುಡಿತೀನಿ. ಹಾಗಿದ್ರೆ ಇನ್ಮೇಲೆ ದಿನ ಕಾಫಿ ಕುಡಿಯೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡು. ಸರಿ. ಅತ್ತೆ, ಯಾರಿಗೆ ಸಕ್ಕರೆ ಹಾಕ್ಲಿ? ನನಗೆ ನಿಮ್ಮ ಮಾವನಿಗೆ ಬಿಟ್ಟು ಇನ್ನೆಲ್ಲರಿಗೂ ಸಕ್ಕರೆ ಹಾಕಮ್ಮ. ತೊಳಿಯತ್ತೆ. ಕಾಫಿ ತುಂಬಾ ಚೆನ್ನಾಗಿದೆ. ಅತ್ತೆ, ತಿಂಡಿ ಏನ್ ಮಾಡ್ಲಿ? ಅಯ್ಯೋ, ಅದೆಲ್ಲ ನೀನ್ ಮಾಡ್ಬೇಡಮ್ಮ. ತ್ರಿಪುರ ಹೇಗೂ ಮನೇಲೇ ಇದ್ದಾಳೆ, ಅವಳು ಮಾಡ್ತಾಳೆ. ನಿನ್ಗೆ ಆಫೀಸ್ಗೆ ಲೇಟ್ ಆಗುತ್ತೆ, ಹೊರಡು. ಓ, ಇಲ್ಲೇ ಇದೆಯೇನೆ ನೋಡು. ಲಕ್ಷ್ಮಿ ಪಾತ್ರೆ ತೊಳೆದು ಕಾಫಿ ಮಾಡಿದಾಳೆ. ಕಾಫಿ ಕುಡಿದು ಬೇಗ ತಿಂಡಿ ರೆಡಿ ಮಾಡು. ಲಕ್ಷ್ಮಿ, ಹೋಗಮ್ಮ, ನೀನ್ ಹರಿ ಕಾಫಿ ಕೊಡು. ಸರಿ ಅತ್ತೆ. ಬಾ, ಬೇಗ ತಿಂಡಿ ರೆಡಿ ಮಾಡ್ಬಿಡು. ಯಾಕೆ ಮೆತ್ತಗೆ? ಅದಿನ್ನೂ 4 ದಿನ ಬರ್ಲಿ. ಹಾಳಾದ್ರೆ ನೀನ್ ಮುದ್ದಿನ ಸೊಸೆ ಹತ್ರ ತರಿಸ್ಕೊ. ಹೇಗಿದ್ರು 1000 ರೂಪಾಯಿ ದುಡಿತಾಳಲ್ಲ. ಏನೇ ಆಯ್ತು ನಿಂಗೀಗ? ಮತ್ತಿನ್ನೇನಮ್ಮ, ಮದುಮಗಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ. ಏನು ನೀನ್ ಸೊಸೆ ಅಡ್ಗೆ ಮಾಡಿದ್ರೆ ಆಗಲ್ವಾ? ನಾನೇ ಮಾಡ್ಬೇಕಾ? ಪ್ರಪಂಚದಲ್ಲಿ ಯಾರಿಗೂ ಸೊಸೆನೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ಯಲ್ಲ ನೀನು. ಅದು ಹಾಗಲ್ವೇ. ನಾನೇನಾದ್ರೂ ಹೇಳ್ತೀನಿ ಅಂದ್ರೆ ಅದಕ್ಕೆ 1000 ಅರ್ಥ ಇರುತ್ತೆ. ಹೌದಮ್ಮ, ನಿನಗ್ ಮಾತ್ರ ಎಲ್ಲ ಗೊತ್ತಿದೆ. ಮನೇಲಿ ದಂಡವಾಗಿ ಬಿದ್ದಿರೋ ಮಗಳಿರ್ಬೇಕಾದ್ರೆ ಪಾಪ ಸೊಸೆ ಸೊಂಟ ಯಾಕೆ ನೋವ್ಬೇಕು ಅಲ್ವಾ? ಸಿಡ್ಕೋದ್ ಬಿಟ್ಟು ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊ. ಅವಳು ಆಫೀಸ್ಗೆ ಹೋಗ್ತಾಳೆ, ತಿಂಗಳಿಗೆ 75,000 ಸಂಬಳ ಬರುತ್ತೆ. ಅದು ಯಾರಿಗೆ? ನಮಗೇನೆ ತಾನೆ. ಅದಕ್ಕೆ ಸರಿಯಾದ ಟೈಮ್ಗೆ ಆಫೀಸ್ಗೆ ಹೋಗಿ ಅವಳು ದುಡ್ಡು ತೊಗೊಂಬರ್ಲಿ ಅಂತ ಹೇಳಿದೆ. ಅದು ಅಲ್ಲದೆ ಅವಳು ಇವಾಗ ತಾನೇ ಮನೆಗೆ ಬಂದಿದ್ದಾಳೆ. ಒಂದೇ ದಿನದಲ್ಲಿ ಎಲ್ಲ ಮಾಡಿಸ್ಬಿಡಕ್ಕಾಗತ್ತಾ? ನಿಧಾನಕ್ಕೊಂದೊಂದೇ ಮಾಡಿಸ್ಬೇಕು. ನಾನು ಕೂಡ ಸೊಸೆಯಾಗೇ ಬಂದು ಅತ್ತೆ ಆಗಿರೋದು. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಮ್ಮನೆ ತಿಂಡಿ ಮಾಡು. ಕಾಫಿ ತಗೊಳ್ಳಿ. ನನ್ನ ಲೈಫಲ್ಲಿ ಈ ಥರ ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನನ್ನ ಅರ್ಧಂಗಿ ಈ ರೀತಿ ಬಂದು ಕಾಫಿ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಥ್ಯಾಂಕ್ ಯು. ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಹೇಳ್ತಾ ಹೋದ್ರೆ ದಿನದಲ್ಲಿ ಎಷ್ಟು ಸಲ ಹೇಳ್ಬೇಕಾಗತ್ತೆ ಗೊತ್ತಾ? ರೆಸ್ಪೆಕ್ಟು ಕೊಡೋವಾಗ ತಗೋಬಿಡ್ಬೇಕು. ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು? ಅಂದ್ರೆ ಡೋಂಟ್ ವರಿ, ನಾನು ಯಾವಾಗಲೂ ಇಷ್ಟೇ ಪ್ರೀತಿ ಮಾಡ್ತೀನಿ ಅಂದೆ. ಆದ್ರೆ ಎಲ್ಲದಕ್ಕೂ ಥ್ಯಾಂಕ್ಸ್ ಬೇಡ. ಓಕೆ. ನಮ್ಮ ಕಾಲೇಜಲ್ಲಿದ್ದಾಗ ನಮ್ಮ ಪ್ರೊಫೆಸರ್ ಯಾವಾಗಲೂ ಒಂದು ಮಾತಾಡೋರು, ನೀವು ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಜನದ ಹತ್ರ ತುಂಬ ಥರ ಸಹಾಯ ತಗೊಂಡಿರ್ತೀರಾ, ಆದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಆಗಿರಲ್ಲ. ಆದರೆ ನೈಟ್ ಮಲ್ಕೊಳ್ಳೋವಾಗ ಎಲ್ಲರಿಗೂ ಸೇರಿಸಿ ಒಂದೇ ಸಲ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ಕೊಟ್ಟಿದ್ರು. ಇನ್ಮೇಲಿಂದ ಅದನ್ನೇ ಫಾಲೋ ಮಾಡ್ತೀನಿ ಬಿಡಿ. ಥ್ಯಾಂಕ್ಸ್. ನೋಡ್ರಿ, ನೀವು ಥ್ಯಾಂಕ್ಸ್ ಹೇಳಿದ್ರಿ. ಟವಲ್ ಕೊಡಿ, ಹಾರಾಗ್ತೀನಿ. ಪ್ಲೀಸ್ ಬಿಡಿ. ಇಷ್ಟು ಚೆನ್ನಾಗಿ ಕಾಫಿ ಮಾಡೋದನ್ನ ಎಲ್ಲಿ ಕಲ್ತ್ಕೊಂಡ್ರಿ? ಆ್ಯಕ್ಚುಲಿ ನಮ್ಮ ಮನೇಲಿ ಕಾಫಿನೇ ಮಾಡಲ್ಲ, ಬರೀ ಟೀನೇ. ಏನು, ನಮ್ಮನೆಯವ್ರು ಕಾಫಿ ಕುಡಿತಾರೆ ಅಂತ ನಿಮಗೆ ಇಷ್ಟ ಇಲ್ಲ ಅಂದರೂ ಮದುವೆ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಇಷ್ಟ ಕಷ್ಟನ ಚೇಂಜ್ ಮಾಡ್ಕೊಳ್ಳೋದ?
ಅದೆಲ್ಲ ಏನು ಬೇಡ. ಇವತ್ತು ಸಂಜೆ ಆಫೀಸಿಂದ ಬರ್ತಾ ಟೀ ಪೌಡರ್ ತರ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ. ನೆನ್ನೆ ನೀವೇ ಹೇಳ್ದಾಗೆ ಸಂಸಾರ ಅಂದಮೇಲೆ ಅಡ್ಜಸ್ಟ್ಮೆಂಟ್ ಇರಬೇಕಲ್ವಾ. ಇವತ್ತಿಂದ ನಾನು ಕಾಫಿ ಅಭ್ಯಾಸ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಸರಿ, ಹಾಗಾದರೆ ನಾನು ಇವತ್ತಿಂದ ಟೀ ಅಭ್ಯಾಸ ಮಾಡ್ಕೋತೀನಿ, ನೀವು ಕಾಫಿ ಅಭ್ಯಾಸ ಮಾಡ್ಕೊಳ್ಳಿ. ಒಂದಿನ ಕಾಫಿ, ಒಂದಿನ ಟೀ. ಥ್ಯಾಂಕ್ಸ್. ಹಾಂ, ಮಹಾಲಕ್ಷ್ಮಿ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ನಮ್ಮ ಕಡೆ ಒಂದು ಶಾಸ್ತ್ರ ಇದೆ. ಮೊದಲನೇ ರಾತ್ರಿಗೆ ನಮ್ಮ ತವ್ರ ಮನೆಯಿಂದ ಹಾಸಿಗೆ ದಿಂಬು ಕೊಡ್ತಾರಲ್ವಾ, ನಮ್ಮಮ್ಮ ಕೂಡ ಇದನ್ನೆಲ್ಲ ನಂಬ್ತಾರೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಹೌದು, ನೀವು ಸ್ಯಾರಿಗೆ ಮ್ಯಾಚಿಂಗ್ ಬಿಂದಿ ಹಾಕಿಲ್ಲ ಅನ್ಸುತ್ತೆ. ಅಯ್ಯೋ, ಬೆಳಗ್ಗೆ ಗಡಿ ಬಿಡಿಲಿ ಯಾವುದೋ ಒಂದು ಅಂತ ಇಟ್ಕೊಂಡ್ಬಿಟ್ಟೆ. ಇವಾಗ ಚೇಂಜ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಪರ್ಪಲ್ ಬಿಂದಿ ಇಟ್ರೆ ಮ್ಯಾಚ್ ಆಗುತ್ತೆ ಅನ್ಸುತ್ತೆ ನೋಡಿ. ಸರಿ, ಅದನ್ನೇ ಇಟ್ಕೋತೀನಿ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಡಿಗೆ ಮಲ್ಲಿಗೆ ಹೊಡೆದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಏನು ಚಿನ್ನೆ, ಏನು ಅರ್ಜೆಂಟ್ ನಿಂದು? ನಾನು ಡ್ರಾಯಿಂಗ್ ನ ಅತ್ತೆಗೆ ತೋರ್ಸಕ್ ಬಂದೆ. ಅತ್ತೆ, ನನ್ನ ಡ್ರಾಯಿಂಗ್ ಹೇಗಿದೆ? ವಾವ್, ಎಕ್ಸಲೆಂಟ್ ಆಗಿದೆ. ಎಲ್ಲ ಚೋಟ್ ಮೆಣಸಿನ್ಕಾಯಿ. ಇಷ್ಟೇನೆ ಎಲ್ಲದಕ್ಕೂ ಮಾಮ ಮಾಮ ಅಂತ ಬರ್ತಾ ಇದ್ದೆ. ಇವಾಗ ನಿಮ್ಮ ಅತ್ತೆಯಿಂದ ಓಡ್ತಾ ಇದೆಯಾ? ನೀನು ನೋಡು, ಯಾರು ಬೇಡ ಅಂದ್ರು? ಮಾಮ, ನಾನು ಮಾಡಿರೋ ಡ್ರಾಯಿಂಗ್ ಬಿಡಿಸ್ತೀಯಾ? ನಿನ್ ಜೊತೆ ನಾನು ಟೂ ಟೂ ಟೂ. ಏಯ್ ಚೋಟ್ ಮೆಣಸಿನ್ಕಾಯಿ, ವಾವ್, ಹೊಡಿತು ನಂಗೆ ಜಾಕ್ ಪಾಟು. ಆಹಾ, ಇಷ್ಟ ದಿನ ಎಲ್ಲಿದ್ದಪ್ಪ ರಾಜ ನೀನು? ಇಲ್ಲಿ ನೋಡು, ನಾನು ಏನೇನು ಬಿಡಿಸಿದೀನಿ ಅಂತ. ವಾವ್, ಮುಂಕಿ, ಡಾಗು, ಎಲಿಫೆಂಟು, ರ್ಯಾಟ್, ಫ್ಲವರ್ಸೇ ಇಲ್ವಲ್ಲೋ. ಒಂದೇಳು ಫ್ಲವರ್ಸ್ ಬಿಡ್ಸು. ಇಲ್ಲಿ ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಓಕೆ. ಅರೆ, ಯಾರಿವರು? ಯಾವತ್ತೂ ನೋಡೇ ಇಲ್ವಲ್ಲ. ಏನ್ ಸರಿ ಅದು? ಏನಿಲ್ಲಮ್ಮ, ಯಾರ್ದೋ ಫೋಟೋ ಸಿಕ್ತು ನೋಡ್ತಿದ್ದೀನಿ. ಫೋಟೋನಾ ಕೊಡಿಲಿ. ಯಾರಮ್ಮ ಫೋಟೋದಲ್ಲಿರೋರು? ಅಮ್ಮ. ಸಿರಿ, ಎಲ್ಲಿ ಸಿಕ್ತು ನಿನ್ಗೆ ಫೋಟೋ? ಇಲ್ಲೇ ಸಿಕ್ತು. ಈಗ ನೀನ್ ಬರೀ ಪ್ರಶ್ನೆ ಕೇಳ್ತೀಯೋ ಅಥವಾ ಉತ್ತರನೂ ಕೊಡ್ತೀಯೋ? ಪಾರಿಸ್ಬಿಡ್ತೀನಿ ನೋಡು. ಅಮ್ಮನೇ ಪ್ರಶ್ನೆ ಕೇಳ್ತಾಳಂತೆ, ಸುಮ್ಮನೆ ಹೋಗೆ.
ಮನೆಗೆ ಯಾರಾದ್ರೂ ಬಂದಿದ್ರಾ? ನಮ್ಮನೆಗ ಯಾರಮ್ಮ ಬರ್ತಾರೆ? ಅಯ್ಯೋ, ನಾನು ಅದನ್ನೇ ಕೇಳ್ತಿರೋದಪ್ಪ, ಯಾರಾದ್ರೂ ಬಂದಿದ್ರಾ ಅಂತ. ನನ್ ಕಣ್ ತಪ್ಪಿಸಿ ನಮ್ಮನೆಗೆ ಯಾರಾದ್ರೂ ಹೇಗಮ್ಮ ಬರಕ್ ಸಾಧ್ಯ? ನನಗಿವತ್ತು ಅಯ್ಯೋ, ಹೇಗಪ್ಪ ಈ ಜೋಕರ್ ಬಂದು ಇಲ್ಲಿ ಸಿಗಾಕೊಂಡ? ಯಾರು ಬಂದಿಲ್ಲ, ಹೋಗಮ್ಮ. ಅಯ್ಯೋ ಸಾರಿ ಅದಕ್ಕೆ ನೋಡ್ಕೊಳ್ಳಿಲ್ಲ. ಅದಕ್ಕೆ ನೋವಾಯ್ತಾ? ಯಾಕಕ್ಕ, ಏನಾಯ್ತು? ನನಗೇನಾಗುತ್ತೋ, ನಾನು ಆರಾಮಾಗೇ ಇದ್ದೀನಿ. ಹೌದು, ನೀನೇನು ಇವತ್ತು ಆಫೀಸ್ಗೆ ಹೋಗಿಲ್ವಾ? ಓ ಅದಾ, ಇವತ್ತು ಲಕ್ಷ್ಮಿ ಮನೆಗೆ ಹೋಗ್ಬೇಕಂತೆ. ಅದೇ ಮದುವೆ ಆದ ಮಾರನೇ ದಿನ ಮಾವನ ಮನೆಗೆ ಹೋಗೋ ಶಾಸ್ತ್ರ ಇದೆ ಅಂತಲ್ಲ, ಅದಕ್ಕೆ ಅಮ್ಮ ಇವತ್ತು ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿತ್ತು. ಅದಕ್ಕೆ ತುಂಬಾ ನೋವಾಗ್ತಿದ್ಯಾ? ಸ್ಪ್ರೇ ಕೊಡ್ತೀನಿ ಬನ್ನಿ. ಅಯ್ಯೋ, ಇಲ್ಲ ಅಂತ ಹೇಳಿದ್ನಲ್ಲ, ನೀವು ಹೋಗಿ. ಓ, ಏನ್ ಇಬ್ರು ಗುದ್ಕೊಂಡ್ರಾ? ಚೆನ್ನಾಗಿದೆ. ತುಂಬಾ ನೋವಾಗ್ತಿದ್ದೀನಕ್ಕ. ಏನೂ ಆಗಿಲ್ಲ ಅಂತ ಹೇಳಿದ್ನಲ್ಲೋ, ಹೋಗಿ ನೀವಿಬ್ರು. ಅದಕ್ಕೆ ತಿಂಡಿ ನಾನು ಆಮೇಲೆ ತಿಂತೀನಿ, ಮೊದಲು ಹರಿ ಕೊಡಮ್ಮ. ಬನ್ರಿ. ಲಕ್ಷ್ಮಿ, ಅವನಿಗೆ ದೋಸೆ ನಾನು ಹಾಕ್ಕೊಡ್ತೀನಿ. ನೀನು ಒಳಗೇನಾದ್ರೂ ಕೆಲಸ ಇದ್ರೆ ನೋಡಿ ಹೋಗು. ಸರಿ ಅತ್ತೆ. ಸಾಕಮ್ಮ. ಏ ತಿನ್ನೋ. ಇನ್ನು ಎಷ್ಟಾಗ್ತಿಯಮ್ಮ? ಹಿಂಗೆ ತಿಂತಾ ಇದ್ರೆ ನನ್ನ ಹೊಟ್ಟೆ ಒಂದಿನ ಗಣೇಶನ್ ತರ ಹೊಡೆದೋಗುತ್ತೆ ಅಷ್ಟೇ. ಸಾಕು, ಸುಮ್ಮನಿರೋ. ಆ 2 ದೋಸೆ ತಿಂದ್ರೆ ಏನು ಆಗ್ಬಿಡಲ್ಲ. ಬೆಳೆಯೋ ಹುಡುಗರು ಚೆನ್ನಾಗಿ ತಿನ್ಬೇಕು. ಇನ್ನೆಷ್ಟು ಬೆಳೆಯೋದಮ್ಮ? ನೀ ನನ್ಗೆ ಯಾವತ್ತಿದ್ರು ಬೆಳೆಯೋ ಹುಡುಗನೇ. ಗೌರಿ, ಗೌರಿ, ಇಲ್ಲಿ ನೋಡೆ, ಇವತ್ತು ನ್ಯೂಸ್ ಪೇಪರಲ್ಲಿ ನನ್ನ ದಿನ ಭವಿಷ್ಯದಲ್ಲಿ ಏನಂತ ಬರ್ತಿದ್ದಾರೆ ಗೊತ್ತಾ? ಏನು? ಕೇಳಿದ್ರೆ ಫುಲ್ ಖುಷಿಯಾಗ್ಬಿಡ್ತೀಯ ನೀನು. ಧನಲಾಭ ಅಂತ ಬಂದಿದ್ದಾರೆ ಕಣೆ. ಯಾರಾದರೂ ನನಗೆ 1 ಪಟ್ಟು ದುಡ್ಡು ಕೊಟ್ಟರೆ ಅದನ್ನು 4 ಪಟ್ಟು ಮಾಡಿ ನಾನು ವಾಪಸ್ ಕೊಟ್ಬಿಡ್ತೀನಂತೆ. ಅದಕ್ಕೇನಿವಾಗ? ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ನಿಮಗೆ ಜವಾಬ್ದಾರಿನೇ ಇಲ್ಲ, ಏನು ಕೆಲಸ ಮಾಡಲ್ಲ ಅಂತ. ಅದಕ್ಕೆ ನಿನ್ನ ಹತ್ರ ಒಂದಷ್ಟು ದುಡ್ಡು ಇಸ್ಕೊಂಡು ಅದನ್ನ 4 ಪಟ್ಟು ಮಾಡಿ ನಿನಗೆ ವಾಪಸ್ ಕೊಟ್ಬಿಡೋಣ ಅಂತ. ನೀವಿವತ್ತು 4 ಪಟ್ಟಲ್ಲ 10 ಪಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ ಕೊಡಕ್ಕೆ ಒಂದು ಆಣಿ ಇಲ್ಲ. ಆಣಿ ಗೀಣಿ ಎಲ್ಲ ಈಗ ಚಾಲ್ತಿಲಿಲ್ಲಮ್ಮ. ಚಾಲ್ತಿಲಿರೋ ದುಡ್ಡು ನನ್ನ ಹತ್ರ ಇಲ್ಲಪ್ಪ. ನಿಜ ನಿಜ. ಈ ಮನೆಯಲ್ಲಿ ನನಗೆ ಒಂದು 5,000 ರೂಪೀಸ್ದು ಬೆಲೆ ಇಲ್ಲ. ದುಡ್ಡು ಬೇಕಂತೆ, ದುಡ್ಡು. ನಯಾ ಪೈಸಾ ದುಡಿಯಲ್ಲ, ಕೇಳೋದು ಮಾತ್ರ 5,000. ಅದು ಅಮ್ಮ, ಲಕ್ಷ್ಮಿ ಅದೇನೋ ದಿಮ್ ಕೆಳಗಡೆ ದುಡ್ಡಿಡೋ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ಲು. ಹೌದು ಕಣೋ, ನಮ್ಮ ಕಡೆನೂ ಆ ಶಾಸ್ತ್ರ ಇದೆ. ಅದಕ್ಕೆ ನಿನ್ನ ಹತ್ರ ಕ್ಯಾಶ್ ಇದೆಯಾ ಅಂತ ಕೇಳಕ್ ಬಂದೆ. ಇದ್ರೆ ಕೊಡು, ಇಲ್ಲಾಂದ್ರೆ ನಾನು ಹೋಗಿ ATM ಡ್ರಾ ಮಾಡ್ಕೊ ಬರ್ತೀನಿ. ಅದ್ಯಾಕೋ ನಾಚ್ಕೋತೀಯ? ನನ್ನ ಹತ್ರ ದುಡ್ಡಿದೆ, ನಿಮ್ಮ ಅಪ್ಪಂಗೆ ಕಳಿಯಕ್ ಕೊಡಲ್ಲ ಅಷ್ಟೇ. ಇರು. ಎಷ್ಟೋ? ಒಂದ್ 2-3 ಸಾವಿರ ಕೊಡಮ್ಮ. ಡಬ್ಬಿ ಜಾಗನೇ ಚೇಂಜ್ ಮಾಡ್ಬಿಟ್ಟಿದ್ಯಾ? ಬಲ ಇದೆಯಾ ಕಣೆ ನೀನು. ತಗೋ. ಥ್ಯಾಂಕ್ಸ್ ಅಮ್ಮ. ನನಗೆ ಮಾತ್ರ 2,000 ಇಲ್ಲ ಅಂದೆ. ಹರಿ ಕೊಡ್ತೀಯಾ? ಗೊತ್ತು,
ಅದನ್ನು ಹೆಂಗೆ ಎಗರಿಸ್ಬೇಕು ಅಂತ ನನಗೆ ಗೊತ್ತು. ಲಕ್ಷ್ಮಿ, ಅದು ಅಮ್ಮ ದಿಂಬಿನ ಕೆಳಗಡೆ ಇಡಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಇಡ್ಲಾ? ದುಡ್ಡಿಟ್ಟಿದ್ದಾಯ್ತಲ್ಲ, ಇವಾಗ ಸಮಾಧಾನನ? ಹಾಂ, ಅಮ್ಮನ ಮನ್ಸಿಗೆ ಸಮಾಧಾನ ಸಿಗಲಿ ಅಂತ ಹಾಗೆ ಹೇಳಿದೆ, ಮತ್ತಿನ್ನೇನಿಲ್ಲ. ಗೊತ್ತಾಯ್ತು, ಅದರಲ್ಲಿ ಏನಿದೆ, ಒಳ್ಳೇದೇ ಅಲ್ವಾ? ಹೊರಟಿದಾರಂತ ಫೋನ್ ಮಾಡು. ಹಾಲಲ್ಲಿದೆ.